ಒಂದು ಒಳ್ಳೆ ವಿಂಟೇಜ್ ಲುಕ್ ಬರ್ತಿದೆ. ಎಲ್ಲ ತುಂಬಾ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ. ಇದಾಗಿದೆ. ಆಮೇಲೆ 1979 ಅಂತ ಕೊಟ್ಟಿದ್ದೀರಾ. ಸೊ ಒಂದು ಹಳೆ ಕಾಲದ ಸ್ಟೋರಿ ಇರುತ್ತೆ. ಸೊ ನೋಡ್ತಿದ್ರೆ ಲೈಕ್ ಎಲ್ಲ ಹೊಸದಾಗೆಲ್ಲ ಕಾಣಿಸ್ತಿದೆ ಅಂಡ್ ಡೂಯಿಂಗ್ ಗುಡ್. ಮೈನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದೀವಿ. ಇಲ್ಲ ನೀವು ಹೌದು. ಓಕೆ, ಒಂದೆರಡು ಮಾತು. ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಖುಷಿ ಆಗತ್ತೆ ತುಂಬಾ. ಈ ತರ ಇನ್ನೂ ಮುಂದೆ ಬೆಳಿಬೇಕು, ನೀವು ಇನ್ನೂ ಚೆನ್ನಾಗಿ ಮಾಡಬೇಕು ನೆಕ್ಸ್ಟ್ ಅನ್ಸುತ್ತೆ. ತುಂಬಾ ಸಂತೋಷ ಆಗುತ್ತೆ. ನಮ್ಮ ಜಿಲ್ಲೆಯವರು ಒಂದು ಐ ಪೋಸ್ಟ್ ಹೋಗಿ ಒಳ್ಳೆ ಹೆಸರು ತಗೊಂಡು ಸಕ್ಸಸ್ ಆಗ್ಲಿ ಅಂತ ನಾವು ಹೇಳಕ್ಕೆ. ಒಳ್ಳೆ ಪಿಕ್ಚರ್ ಮಾಡಿದೀರಾ, ಹಿಂಗೆ ಮುಂದೆ ಬರ್ಸಿ. ಟಿಕೆಟ್ ಫ್ರೀ ಆಗಿ ಕೊಡ್ಬೇಕು ನೀವು ಫಸ್ಟ್ ಶೋಗೆ. ಸರ್, ಈ ಪೋಸ್ಟರ್ ನೋಡ್ತಾ ಇದ್ರೆ ನೀವು ಸಿನಿಮಾ ಯಾವ ತರ ಸ್ಟೋರಿ ಗೆಸ್ ಮಾಡ್ಬೋದಾ? ಇದು ಫ್ಯಾಮಿಲಿದು ಅನ್ಸುತ್ತೆ ಸರ್. ಇದು ಆ ಕಾಲದ ಫ್ಯಾಮಿಲಿ ಅನ್ಸುತ್ತೆ. ಆ ಕಾಲದಲ್ಲಿ ಏನ್ ನಡೀತಾ ಇತ್ತು, ಹೇಗ್ ನಡೀತಾ ಇತ್ತು, ಒಂಥರ ಡಿಫ್ರೆಂಟ್ ಆಗಿದೆ. ಹಳೆ ಪಿಕ್ಚರ್ ತರ ಅನ್ಸ್ತಾ ಇದೆ ನನಗೆ. ಸರ್, ಸ್ಟೋರಿ ಏನಾದ್ರೂ ಗೆಸ್ ಮಾಡಕ್ ಆಗುತ್ತಾ? ಗೆಸ್ ಇದೆ, ಹಳೆ ಕಾಲದ ಸ್ಟೋರಿ ತರ ಅನ್ಸ್ತಾ ಇದೆ ನನಗೆ. ಯಾವ್ದೋ ಒಂದು ವಿಲೇಜ್ ನ ಇಟ್ಕೊಂಡು ಮಾಡಿದೀರಾ ಆ ತರ ಅನ್ಸ್ತಾ ಇದೆ. ಸೊ ಇದು 1979 ಪಿಕ್ಚರ್ ನೋಡಿದ ತಕ್ಷಣ ಯಾವುದೋ ಬಂದ್ಬಿಟ್ಟು ಒಂದು ರಿಯಲ್ ಲೈಫ್ ಅಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಅಂತ ನಮ್ಗೆ ಅನಿಸ್ತಾ ಇದೆ. ಎಲ್ರು ಹೊಸಬ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರೆ. ಅವ್ರಿಗೆಲ್ಲ ಒಂದು ಮಾತು ನೀವೇನು? ಖಂಡಿತ ಸರ್, ಡೆಫಿನೆಟ್ಲಿ ಇವತ್ತು ನೀವು ಹೊಸದಾಗಿ ಇವತ್ತು ಮಾಡಿದ್ದಾರೆ ಅಂತಂದಾಗ ಡೆಫಿನೆಟ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕಂತಂದ್ರೆ ಇವತ್ತು ಹೊಸಬ್ರಿಗೆ ಅವಕಾಶ ಸಿಗೋದು ತುಂಬಾ ಕಷ್ಟ. ತುಂಬಾ ಜನ ಇವತ್ತು ಮೇನ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮಕ್ಕಳಿಗೆನೆ ಒಂದು ಅವಕಾಶ ಸಿಗಲ್ಲ. ಬಟ್ ಅಂಥದ್ದು ಇವತ್ತು ಹೊಸದಾಗಿ ಬಂದಿರೋರಿಗೆ ನೀವು ಒಂದು ಅವಕಾಶ ಕೊಟ್ಟಿರುತ್ತೆ. ನಿಮ್ಗೆ ಒಂದ್ಸರಿ ಕಂಗ್ರ್ಯಾಚುಲೇಷನ್ಸ್. ಪೋಸ್ಟರ್ ನೋಡ್ತಾ ಇದ್ರೆ ಅರೌಂಡ್ ಒಂದು 45 years ಬ್ಯಾಕ್ ಯಾವುದು ಅಂದ್ರೆ ಹಳೆ ವ್ಯಕ್ತಿ ಜನಗಳು, ವಿಲೇಜ್ ಪೀಪಲ್ಸ್ ಯಾವ ತರ ಫೇಸಸ್ ಮಾಡ್ತಾರೆ ಇಶ್ಯೂಸ್ ಎಲ್ಲ ಅದನ್ನ ತೋರ್ಸೋ ತರ ಕಾಣಿಸ್ತಾ ಇದೆ. ಇನ್ನೊಂದು ಏನು ಅಪ್ಡೇಟ್ ಆಗಿದ್ರೆ ಆ ಟೈಮ್ ಜನಾಂಗಗಳು ಅದೇ ಮೂಲ ಸೌಕರ್ಯಗಳಾಗ್ಲಿ ಪ್ರತಿಯೊಂದಾಗ್ಲಿ ಏನು ಫೇಸ್ ಮಾಡ್ತಾ ಇದ್ರೆ ಅದನ್ನ ಫಾಲೋಅಪ್ ಸಾರ್ಟ್ ಔಟ್ ತೋರಿಸಿರೋ ತರ ಕಾಣಿಸ್ತಾ ಇದೆ. ಸರ್, ಮತ್ತೆ ಈ ಪೋಸ್ಟರ್ ನೋಡ್ತಾ ಇದ್ರೆ ಸಿನಿಮಾ ಸ್ಟೋರಿ ಯಾವ ತರ ಇರುತ್ತೆ ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿನಿಮಾ ಸ್ಟೋರಿ ಅಂದ್ರೆ ಯಾವ್ದೋ ಒಂದು ಮೆಸೇಜ್ ಇರೋ ತರ ಕಾಣಿಸ್ತಾ ಇದೆ. ಫೇಸ್ ಮಾಡಕ್ ಎಲ್ಲದಕ್ಕೂ ರೆಡಿ ನಾವು ಫೇಸ್ ಮಾಡೋದಕ್ಕೆ ಅನ್ನೋದ್ರ ಕಾಣಿಸ್ತಾ ಇದೆ. ಹೊಸಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಒಳ್ಳೆ ಟ್ಯಾಲೆಂಟ್ಸ್ ಅನ್ನೋದು ಬರ್ಬೇಕಾಗುತ್ತೆ. ಅಂದ್ರೆ ಎಲ್ಲ ಒಳ್ಳೆ ಟ್ಯಾಲೆಂಟ್ಸ್ ನ ಹುಡುಕ್ಬಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಅವಕಾಶನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇದರಿಂದ ಒಂದು 4 ಜನಕ್ಕೆಲ್ಲ ಒಳ್ಳೇದಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಈ ಆರ್ಟ್ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಅದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅವ್ರಿಗೆ. ಒಳ್ಳೇದಾಗುತ್ತೆ ಅವ್ರಿಗೆ, ಸಿನಿಮಾಗೂ ಒಳ್ಳೇದಾಗ. ನಮ್ಮ ಹುಡುಗರು ಬೆಳೆಯಲ್ಲಿ ಏನೈತೆ ಅಂತ ಪ್ರಪಂಚಕ್ಕೆ ಗೊತ್ತಾಗ್ಬೇಕಷ್ಟೇ ಅಷ್ಟೇ ಇರೋದು. ಅಂದ್ರೆ ನಮ್ದು ಇರೋದು ಇದು ಕೋಲಾರ ಗೋಲ್ಡ್ ಸಿಟಿ. ಇದು ಏನು ಗೋಲ್ಡ್ ಸಿಟಿ, ಇದು ಮಿಲ್ಕ್ ಸಿಟಿ, ಟಮಾಟಾ ಸಿಟಿ, ಪ್ರತಿಯೊಂದು ಐತೆ. ನಮ್ಮೂರಲ್ಲಿ ಯಾರು ಇಷ್ಟೊಂದು ಚರ್ಚೆ ಮಾಡೋರಿಲ್ಲ, ಬಟ್ ತೋರ್ಸೋರು ಬೇಕು ಸರ್. ಈ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ನಮ್ಮ ಇಂಡಿಯಾದಲ್ಲೂ ಇಂಥ ಊರ್ ಐತೆ. ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಹೊಸಬ್ರು? ಅವ್ರಿನ್ನ ಚೆನ್ನಾಗಿ ಮಾಡ್ಬೇಕಿನ್ನ ಮುಂದೆ ಬರ್ಬೇಕು ಅವರು. ನಮ್ಗೆ ಹೆಮ್ಮೆ. ನಾವು ಹಳ್ಳಿಗಳು ಕೋಲಾರದ ಪಕ್ಕದಲ್ಲಿ ಇರೋದು ನಾವು. ನಮ್ ಕೋಲಾರದವ್ರು ಮಾಡೋರು ಅಂದ್ರೆ ನಮ್ಗಿನ್ನ ಹೆಮ್ಮೆ. ಅವ್ರನ್ನ ಚೆನ್ನಾಗಿ ಬೆಳಿಬೇಕು. ತುಂಬಾ ಕ್ಯೂರಿಯಾಸಿಟಿ ಅನ್ಸುತ್ತೆ. ಯಾಕಂದ್ರೆ 1979 ಅಂತ ಸ್ಟ್ರೈಟ್ ಆಗಿ ಹಾಕಿದಿರಾ. ಬಟ್ ನೀವೆಲ್ಲ ನಿಂತಿರೋದು ಮಾತ್ರ ಡಿಫ್ರೆಂಟ್ ಆಗಿ ನಿಂತಿದ್ದೀರಾ. ಬಟ್ ಡಿಫ್ರೆಂಟ್ ಆಗಿ ಮೂವಿ ಅಂತೂ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನಿಸ್ತಿದೆ ಸರ್. ತಪ್ಪದೆ ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್.